ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಜವಾಗ್ಲೂ ವಿಡಿಯೋ ಮಾಡೋದಕ್ಕೆಲ್ಲ ಏನು ಮಾಡೋದಕ್ಕೂ ಕೂಡ ಮೂಡಿಲ್ಲ, ಆದರೂ ಕೂಡ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಏನೇನಾಯಿತು ಅಂತ ತಿಳಿಸ್ಕೊಡ್ಬೇಕು. ಏನೇ ಆಗಲಿ, ಫೈನಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರೀಮಿಯಂ ಲೈವ್ ಎಂಡ್ ಕೂಡ ಮುಗಿದಿದೆ. ಈಗಾಗಲೇ ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಜಾನ್ಸಿನ ಹಾಗೆ ಡೊಮಿನಿಕ್ ಮಿಸ್ಟರಿ ಅವರ ಮ್ಯಾಚಲ್ಲಿ ಏನಾಯಿತು, ಹಾಗೆ ಮೆನ್ಸ್ ವಾರ್ ಗೇಮ್ ಮ್ಯಾಚಲ್ಲಿ ಏನಾಯಿತು ಅಂತ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿಕೊಂಡು ಬನ್ನಿ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರೀಮಿಯಂ ಲೈವ್ ಎಂಟಲ್ಲಿ ಏನೇನಾಯಿತು ಅಂತ ಹೈಲೈಟ್ಸ್ನ ಹೇಳ್ಕೊಂಡು ಹೋಗ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಿಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿಯ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಮೊದಲೇ ಕನ್ಫರ್ಮ್ ಮಾಡ್ತಾರೆ, ಸ್ಟೇಜ್ ಹತ್ರ 2 ಸ್ಟೀಲ್ ಕೇಜ್ಗಳು ಇರೋದಿಲ್ಲ. ಈ ಬಾರಿ ಕಾಂಪಿಟೇಟರ್ಸ್ ಗಳು ಸಪರೇಟ್ ಆಗಿ ಎಂಟ್ರೆನ್ಸ್ ನ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಬ್ರಾಕ್ ಲೆಸ್ನರ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಆ ಒಂದು ಐಡಿಯಾನ ತೆಗೆದಾಕಿದ್ರು ಅಂತ ಅನ್ಕೋತೀನಿ. ಏನೇ ಆಗ್ಲಿ, ವಿಚಿತ್ರ ಅಂತ ಅನಿಸ್ತಾ ಇತ್ತು ನನಗಂತೂ. ಈ ಒಂದು ಐಡಿಯಾ ಚೂರು ಕೂಡ ಇಷ್ಟ ಆಗಲಿಲ್ಲ. ಓಪನಿಂಗ್ ಅಲ್ಲಿ ಒಂದ್ ಕಡೆಯಿಂದ ನಮ್ಮ ಶೈಫೈರ್ ಅವರು ಬರ್ತಾರೆ, ಇನ್ನೊಂದ್ ಕಡೆಯಿಂದ ಆಸ್ಕಾ ಅವರು ಬರ್ತಾರೆ. ಅಂಡ್ ಸ್ಟಾರ್ಟಿಂಗ್ ಇವರಿಬ್ರು ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಇಯೋಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಯೋಸ್ಕೈ ಅವರು ಡಸ್ಟ್ ಪಿನ್ ಕ್ಯಾಪ್ ನ ತಗೊಂಡು ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದರಲ್ಲಿ ಆಸ್ಕಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅದು ಕೂಡ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬೆಕ್ಕಿ ಲಿಂಚ್ ಅವರನ್ನು ನಾನು ಇಷ್ಟೊಂದು ಬೇಗ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಈ ಕಡೆಯಿಂದ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದಾಗ ಆ ಕಡೆಯಿಂದ ಏಜೆಲಿ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಏಜೆಲಿ ಅವರು ಲಿಟರಲಿ ಏಜೆಲಿ ಅವರು ಎಂಟ್ರಿನ ಕೊಟ್ಟಾಗ ನಮ್ಮ ಬೆಕ್ಕಿ ಲಿಂಚ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಇದು ಯಾಕೋ ಓವರ್ ಆಗ್ತಾ ಇದೆಯಲ್ಲ ಗುರು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಷ್ಟೊಂದು ಎದುರ್ಕೋತಾ ಇದ್ರು ಅಂತಾನೆ ಹೇಳ್ಬಹುದು. ಇವನ್ ಗೇಟ್ ನು ಕೂಡ ಓಪನ್ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಏಜೆಲಿ ಅವರು ಸ್ಟೀಲ್ ಕೇಜ್ ನ ಹತ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬಹುದು. ಬಂದ್ ಕೂಡಲೇ ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆ ಕಡೆ ಸೈಡ್ ಇಂದ ಕೈರಿ ಸೇನ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೈರಿ ಸೇನ್ ಅವರು ಒಂದು ಚೈನ್ ನ ತಗೊಂಡು ಬಂದಿರ್ತಾರೆ. ಅಂಡ್ ಆ ಒಂದು ಚೈನ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್, ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಸೇರ್ಕೊಂಡು ಇಯೋಸ್ಕೈ, ಏಜೆಲಿ ಹಾಗೆ ನಮ್ಮ ಶಾರ್ಲೆಟ್ ಫೇರ್ ಅವರನ್ನ ಕಟ್ಟಾಕಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದು ಕೂಡ ಚೆನ್ನಾಗಿತ್ತು. ಅಂಡ್ ಒಬ್ಬೊಬ್ಬಗೆ ಎಂಟ್ರಿನ ಕೊಡ್ತಾ ಇರ್ತಾರೆ. ನಾಯಾ ಜಾಕ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ಲ್ಯಾಶ್ ಲೆಜೆಂಡ್ ಅವರ ಎಂಟ್ರಿ ಕೂಡ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ. ಅಂಡ್ ಡಬ್ಲ್ಯೂ ಅವರು ಲ್ಯಾಶ್ ಲೆಜೆಂಡ್ ಗೋಸ್ಕರ ಒಂದು ಟೈಮ್ ನ ಕೊಟ್ಟರು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಲ್ಯಾಶ್ ಲೆಜೆಂಡ್ ಅವರ ಒಂದು ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯ್ತು. ಅವರು ಸಿಕ್ಕಾಪಟ್ಟೆ ಡಾಮಿನೆಂಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ, ಎಂಡಿಂಗ್ ಅಲ್ಲಿ ನಮ್ಮ ಆಸ್ಕಾ ಅವರು ರಿಯಾ ರಿಪ್ಲಿ ಅವರಿಗೆ ಮಿಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಅವರು ರೆಡಿ ಆಗ್ಬೇಕಾದ್ರೆ ನಮ್ಮ ಶಾರ್ಲೆಟ್ ಫೇರ್ ಅವರು ಮಧ್ಯಕ್ಕೆ ಬಂದು ರಿಯಾ ರಿಪ್ಲಿ ಅವ್ರನ್ನ ಹೇಳ್ಕೊತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಮಿಸ್ ಆಗಿ ಲ್ಯಾಶ್ ಲೆಜೆಂಡ್ ಅವರಿಗೆ ಕನೆಕ್ಟ್ ಆಗುತ್ತೆ. ಅಂಡ್ ಇಲ್ಲೂ ಕೂಡ ಒಂದು ಬಾತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಶಾರ್ಲೆಟ್ ಫೇರ್ ಅವರು ಬೇಗನೆ ಹೋಗಿ ನಿಂತ್ಕೋತಾರೆ ಅಂತಾನೆ ಹೇಳ್ಬಹುದು. ಅದು ಕೂಡ ವಿಯರ್ಡ್ ಅಂತ ಅನಿಸ್ತಾ ಇತ್ತು. ಇನ್ನ ಒಂದು ಮೂಮೆಂಟ್ ಕಡೆ ಬರೋದಾದ್ರೆ, ನಮ್ಮ ಇಯೋಸ್ಕೈ ಅವರು ಸ್ಟೀಲ್ ಕೇಜ್ ನ ಟಾಪ್ ಅಲ್ಲಿ ಹತ್ತು ಡಸ್ಟ್ ಪಿನ್ ನ ಕೊಡೋದಕ್ಕೆ ಹೇಳ್ತಾರೆ. ನಮ್ಮ ಏಜೆಲಿ ಅವರು ಡಸ್ಟ್ ಪಿನ್ ನ ಇಟ್ಕೊಂಡು ಎಟಕ್ತಾ ಇಲ್ಲ ಅಂತ ಇರ್ತಾರೆ. ಅಂಡ್ ಆಗ ರಿಯಾ ರಿಪ್ಲಿ ಅವರು ತನ್ನ ಎಗ್ಲು ಮೇಲ್ಗಡೆ ಏಜೆಲಿ ಅವ್ರನ್ನ ಹತ್ತಿಸ್ಕೊಂಡು ಇಯೋಸ್ಕೈ ಅವರ ಕೈಗೆ ಆ ಒಂದು ಡಸ್ಟ್ ಪಿನ್ ನ ಕೊಡ್ತಾರೆ. ಅದನ್ನ ಹಾಕೊಂಡು ನಮ್ಮ ಇಯೋಸ್ಕೈ ಅವರು ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಅದು ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ಎಲ್ಲರ ಕಥೆನೂ ಕೂಡ ಮುಗಿಯುತ್ತೆ. ಬಟ್ ನಮ್ಮ ಬೆಕ್ಕಿ ಲಿಂಚ್ ಅವರು ಮಾತ್ರ ಉಳ್ಕೊಂಡಿರ್ತಾರೆ. ಬೆಕ್ಕಿ ಲಿಂಚ್ ಅವರು ರಿಂಗ್ ನ ಹತ್ತು ಎಸ್ಕೇಪ್ ಆಗೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಬಟ್ ಈ ಕಡೆ ಎಲ್ಲರೂ ಕೂಡ ಅವ್ರನ್ನ ಇಟ್ಕೊಂಡು ಅವರಿಗೇನೆ ಫಿನಿಶರ್ ನ ಕನೆಕ್ಟ್ ಮಾಡಿ ನಮ್ಮ ಏಜಿಲಿ ಅವರು ಫೈನಲಿ ತನ್ನ ಲಾಕ್ ನ ಕನೆಕ್ಟ್ ಮಾಡಿ ಬೆಕ್ಕಿ ಲಿಂಚ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಚೆನ್ನಾಗಿತ್ತು, ಬಾಚಸ್ ಗಳು ಕೂಡ ಇತ್ತು. ಅಂಡ್ ಪರ್ಫಾರ್ಮೆನ್ಸ್ ಗಳು ಕೂಡ ಚೆನ್ನಾಗಿತ್ತು. ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನನಗೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಜುರಿನ ಫೇಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಆ ಒಂದು ಮೊಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅದರಲ್ಲೂ ನಮ್ಮ ರೊಕೈಲ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರು ಕೂಡ ಬಂದು ನಮ್ಮ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆ ಒಂದು ಮೊಮೆಂಟ್ ಕೂಡ ಕ್ರೇಜಿ ಆಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ರೆಫ್ರಿ ಅವರಿಬ್ಬರನ್ನು ಕೂಡ ಕಳಿಸಿದ್ಮೇಲೆ ಫಿನ್ ಬೆಲರ್ ಹಾಗೆ JD ಮೆಕ್ಡೊನಾಗ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವರು ಅವ್ರಿಗೂ ಕೂಡ ಡಬಲ್ ಎನ ಕನೆಕ್ಟ್ ಮಾಡ್ತಾರೆ. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಇನ್ನೇನು ನಮ್ಮ ಜಾನ್ ಸಿನಾ ಅವರು ಗೆಲ್ಲಬೇಕು, ರೆಫ್ರಿನ ಕರೆಯೋದಕ್ಕೆ ಹೋಗ್ತಾರೆ. ಬಟ್ ರೆಫ್ರಿ ಬರೋದಿಲ್ಲ. ನಮ್ಮ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಅವರು ಬಂದು ಬದಲು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾನು ಅನ್ಕೊಂಡೆ ಏನ್ ಗುರು ಇಂತ ದೊಡ್ಡ ಟ್ವಿಸ್ಟ್ ನ ಡಬ್ಲ್ಯೂ ಅವರು ಹಾಕೋದ್ರಲ್ಲ ಅಂತ. ಸೀದಾ ಹೋಗಿ ಜಾನ್ ಸಿನಾ ಅವರನ್ನ ತಪ್ಕೋತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜಾನ್ ಸಿನಾ ಅವ್ರಿಗೂ ಕೂಡ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಜಾನ್ ಸಿನಾ ಅವ್ರಿಗೂ ಕೂಡ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಜಾನ್ ಸಿನಾ ಅವರ ಕತೆ ಮುಗಿಯುತ್ತೆ. ಡೊಮಿನಿಕ್ ಮಿಸ್ಟೀರಿಯೋ ಅವರು 619 ನ ಕನೆಕ್ಟ್ ಮಾಡ್ತಾರೆ. ಆ ಕಡೆಯಿಂದ ಲಿವ್ ಮಾರ್ಗನ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಇಂದ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಜಾನ್ ಸಿನಾ ಅವರನ್ನ ಸೋಲಿಸೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ಲೈಫ್ ಅಂದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರದ್ದು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಎರಡೆರಡು ಚಾಂಪಿಯನ್ಶಿಪ್ ಗಳು ಇತ್ತು. ಈಗ ಹುಡುಗಿರ್ಗಳು ಕೂಡ ಅವರನ್ನ ಸುತ್ತೋರ್ಕೊಂಡಿದ್ದಾರೆ. ಈಗ ಇನ್ ಮುಂದೆ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ ಇನ್ನ ಒಂದು ಅಪ್ಡೇಟ್ ಇದೆ. ಇದಾದ್ಮೇಲೆ ನಿಮಗೆ ಸ್ಟೆಫನಿ ವೆಕರ್ ಹಾಗೆ ನಿಕ್ಕಿ ಬೆಲ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಿಸೆಂಟ್
ಮ್ಯಾಚ್ ಅಂತಾನೆ ಹೇಳ್ಬಹುದು. ನಮ್ಮ ನಿಕ್ಕಿ ಬಿಲ್ ಅವರ ಕಡೆಯಿಂದನೂ ಕೂಡ ಅಷ್ಟೊಂದೇನು ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಮೂಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಡೆವಿಲ್ ಕಿಸ್ ನ ಎರಡೆರಡು ಸತಿ ಕನೆಕ್ಟ್ ಮಾಡ್ತಾರೆ ನಮ್ಮ ನಿಕ್ಕಿ ಬಿಲ್ ಅವರಿಗೆ, ಅಂಡ್ ಅದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅನೌನ್ಸರ್ ಟೇಬಲ್ ಮೇಲ್ಗಡೆ ಕನೆಕ್ಟ್ ಮಾಡ್ತಾ ಇರ್ತಾರೆ, ಅಂಡ್ ಆ ಒಂದು ಟೈಮಲ್ಲಿ ನಾನು ಅನ್ಕೋತಾ ಇದ್ದೆ ಬುಕಾರ್ಟಿ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು, ಇನ್ನೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡೋರು ಅಂತ. ಇದಾದ್ಮೇಲೆ ರಿಂಗ್ ಮೇಲ್ಗಡೆನೂ ಕೂಡ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಓವರ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕೇರ್ ಅವರು ನಿಕ್ಕಿ ಬೆಲೆ ಅವರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಮೆನ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಮೂಮೆಂಟ್ಸ್ ಗಳಂತೂ ಈ ಒಂದು ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡದಷ್ಟು ಇರಲಿಲ್ಲ, ಬಟ್ ಆದ್ರೂ ಕೂಡ ಇತ್ತು ಅಂತಾನೆ ಹೇಳ್ಬಹುದು. ಸ್ಟಾರ್ಟಿಂಗ್ ಗೆ ನಮ್ಮ ಸಿಎಂ ಪಂಕ್ ಅವರು ಬರ್ತಾರೆ, ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ, ಡ್ರೂ ಮ್ಯಾಕೆಂಟೈರ್ ಇವರು ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಈ ಒಂದು ಮ್ಯಾಚ್ ನ ಸ್ಪೀಡ್ ಆಗಿ ಪಿಕ್ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಜೇ ಉಸೋ ಅವರು ಬಂದು ಎಂಟ್ರೆನ್ಸ್ ನ ಮಾಡಬೇಕಾದ್ರೇನೆ ನಮಗೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ, ಅಂಡ್ ಬ್ರಾಕ್ ಲೆಸ್ನರ್ ಅವರು ಬಂದು ಎಲ್ಲರನ್ನು ಕೂಡ ಚಿಂದಿ ಉಡಾಯಿಸ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ವಿವರಣ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ ಅಲ್ಲಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಬ್ರಾಕ್ ಲೆಸ್ನರ್ ಅವರು ಎಲ್ಲರನ್ನು ಕೂಡ ಚಿಂದಿ ಉಡಾಯಿಸಿ ರೋಮನ್ ರೈನ್ಸ್ ಗೋಸ್ಕರ ಕಾಯ್ತಾ ಇರ್ತಾರೆ. ರೋಮನ್ ರೈನ್ಸ್ ಅವರು ಬರೋದಕ್ಕಿಂತ ಮುಂಚೆನೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಹುಡ್ಕೋದಕ್ಕೆ ರಿಂಗ್ ಇಂದನೇ ಹೊರಗಡೆ ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ಅದ್ಭುತವಾದ ಇವರಿಬ್ಬರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ದೂರ ನಿಂತ್ಕೊಂಡಿರ್ತಾರೆ. ಬಂದ್ ಕೂಡಲೇ ರೋಮನ್ ರೈನ್ಸ್ ಅವರು ಸೂಪರ್ ಮ್ಯಾನ್ ಪಂಚ್ ಗಳ ಸುರಿಮಳೆನ ಸುರಿಸ್ಬಿಡ್ತಾರೆ. ಫೈನಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಅದನ್ನ ಟ್ಯಾಕಲ್ ಮಾಡಿ ರೋಮನ್ ರೈನ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು FI ನ ಕನೆಕ್ಟ್ ಮಾಡಿ ಅವರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಇನ್ನ ಒಂದು FI ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಈ ಮಧ್ಯೆ ನಮ್ಮ ಲೋಗನ್ ಪೋಲ್ ಅವರು ಕೂಡ ಬ್ರೇಸ್ ನಕಲ್ ನ ಹಾಕೊಂಡು ಎಲ್ಲರಿಗೂ ಕೂಡ ಪಂಚ್ ಹೊಡಿತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಲೋಗನ್ ಪೋಲ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡಿ ಆ ಒಂದು ನಕಲ್ಸ್ ನ ಅವ್ರು ಹಾಕೊಂಡು ಎಲ್ಲರಿಗೂ ಕೂಡ ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡಿ ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಥ್ರೂ ದ ಟೇಬಲ್. ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಅವರ ಕಥೆನೂ ಮುಗಿಯುತ್ತೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ GTS ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಲೋಗನ್ ಪೋಲ್ ಅವರು ಅದನ್ನ ತಪ್ಪಿಸೋದಕ್ಕೆ ಬಂದಾಗ ಸಿಎಂ ಪಂಕ್ ಅವರು ಲೋಗನ್ ಪೋಲ್ ಅವರಿಗೆ GTS ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾ ಇರ್ತಾರೆ. ಬಟ್ ಅಷ್ಟೊತ್ತಿಗೆ ಹುಡ್ಡಿ ಹಾಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಸೀದಾ ಇಂಟರ್ಫೈರ್ ಮಾಡ್ಬಿಡ್ತಾನೆ. ಅಂಡ್ ಎಲ್ಲರ ಗಮನ ಅವ್ರ ಮೇಲೆ ಹೋಗುತ್ತೆ. ಅವ್ರು ಯಾರು ಅಂತ ನೋಡ್ಬೇಕಾದ್ರೇನೆ ಅವರು ಸೀದಾ ಸಿಎಂ ಪಂಕ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಸಿಎಂ ಪಂಕ್ ಅವರಿಗೆ ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಎಂ ಪಂಕ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಸಿಎಂ ಪಂಕ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಮುಂದೆ ಅಫ್ಕೋರ್ಸ್ ಗೊತ್ತಾಗ್ತಾ ಇದೆ ಬ್ರಾನ್ ಬ್ರೇಕರ್ ಆಗಿ ಸಿಎಂ ಪಂಕ್ ಅವರ ರೈವಲ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ಈಗ ಸಿಎಂ ಪಂಕ್ ಅವ್ರನ್ನ ಬ್ರಾನ್ ಬ್ರೇಕರ್ ಅವರು ಪಿನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಹಿಂಗೆ ಬ್ರಾಕ್ ಲೆಸ್ನರ್, ಡ್ರೂ ಮ್ಯಾಕೆಂಟೈರ್, ಲೋಗನ್ ಪೋಲ್, ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ವಾರ್ ಗೇಮ್ ಟೀಮು ಇವತ್ತು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ವಿನ್ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನ ಒಂದು ಹುಡ್ಡಿ ಹಾಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಸೆಥ್ರೋಲಿನ್ಸ್ ಅಂತ ನೀವೆಲ್ಲರೂ ಕೂಡ ಅನ್ಕೋತಾ ಇರಬಹುದು. ಬಟ್ ಅದು ಸೆಥ್ರೋಲಿನ್ಸ್ ಅಲ್ಲ, ಬೇರೆ ಏನೋ ಸ್ಟೋರಿಯನ್ನ WWE ಅವರು ತಗೊಂಡು ಬಂದಿದ್ದಾರೆ. ಅದೇನು ಎಂತ ಅಂತ ನಾನು ಕಂಪ್ಲೀಟ್ ಆಗಿ ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓವರ್ ಆಲ್ ಸರ್ವೈವರ್ ಸೀರೀಸ್ ಪ್ರೀಮಿಯಂ ಲೈವ್ ಇವೆಂಟ್ ನನಗೆ ಇಷ್ಟ ಆಯ್ತು ಗುರು. ಎಕ್ಸ್ಪೆಕ್ಟ್ ಮಾಡಿದಷ್ಟು ಇರಲಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ನನಗೆ ಜಾಸ್ತಿ ನೋಡೋದಕ್ಕೆ ಸಿಕ್ತು. ಅದಕ್ಕೋಸ್ಕರ ಈ ಒಂದು ಇವೆಂಟ್ ನನಗೆ ಇಷ್ಟ ಆಯ್ತು. ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.